ಜನಪರ ಸುದ್ದಿಗೆ ಸ್ವಾಗತ. ಮೇ 10ರಂದು ಬೆಂಗಳೂರಿನಲ್ಲಿ ಅದ್ಧೂರಿ ಕರೋಕೆ ಗೀತಗಾಯನ ಕಾರ್ಯಕ್ರಮ. ಸುಮಿತ್ರಾ ರಾಮದಾಸ್ ಅವರಿಂದ ವಿಶೇಷ ಆಯೋಜನೆ. ಬೆಂಗಳೂರು ಸ್ವರ ಸಮ್ಮಿಲನ ಹಾಗೂ ಮಾನಸ ಮಂದಿರ ಹಿರಿಯರ ವೃದ್ಧಾಶ್ರಮದ ಸಂಸ್ಥಾಪಕಿಯು ಕಷ್ಟದಲ್ಲಿರೋರಿಗೆ ಆಸರೆಯಾಗಿ ನಿಲ್ಲುವ ಮೂಲಕ ಕಲಾವಿದರ ಪಾಲಿನ ಪ್ರೀತಿಯ ಸಹೋದರಿಯಾಗಿರುವ ಶ್ರೀಮತಿ ಸುಮಿತ್ರಾ ರಾಮದಾಸ್ ಅವರು ಸಂಗೀತಾಸಕ್ತರಿಗಾಗಿ ಮತ್ತೊಂದು ಬೃಹತ್ ಕರೋಕೆ ಗೀತಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವು ದಿನಾಂಕ 10/5/2025 ಭಾನುವಾರದಂದು ಬೆಂಗಳೂರಿನ ಮುನಿರೆಡ್ಡಿಪಾಳ್ಯದ ಜೆಸಿ ನಗರದಲ್ಲಿರುವ ವಾಯ್ಸ್ ಆಫ್ ಕರೋಕೆ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಕಲಾವಿದರಿಗೆ ಉತ್ತಮ ಅನುಭವ ನೀಡುವ ದೃಷ್ಟಿಯಿಂದ ಈ ವೇದಿಕೆಯಲ್ಲಿ ಅತ್ಯಾಧುನಿಕ ಹಾಗೂ ಬೃಹತ್ ಎಲ್ಇಡಿ ಸ್ಕ್ರೀನ್ ಅಳವಡಿಸಲಾಗುತ್ತಿದೆ. ಕಾರ್ಯಕ್ರಮದ ರೂಪುರೇಷೆಗಳು: ಪ್ರಾರಂಭ ಬೆಳಗ್ಗೆ 9 ಗಂಟೆಗೆ ವಿಘ್ನ ವಿನಾಯಕನ ಸ್ತೋತ್ರದೊಂದಿಗೆ ಹಾಗೂ ದೇವತಾ ಕಾರ್ಯಗಳೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ. ನಿರೂಪಣೆ: ಈ ಸಂಪೂರ್ಣ ಕಾರ್ಯಕ್ರಮವನ್ನು ದಿನೇಶ್ ಅವರು ಅತ್ಯಂತ ಸುಂದರವಾಗಿ ನಿರೂಪಿಸಲಿದ್ದಾರೆ. ಗಾಯನ ಅವಕಾಶ: ಪಾಲ್ಗೊಳ್ಳುವ ಎಲ್ಲ ಕಲಾವಿದರಿಗೂ ಹಾಡಲು ಸಮಾನ ಅವಕಾಶ ಕಲ್ಪಿಸಲಾಗಿದ್ದು 2 ಹಾಡುಗಳಿಗೆ ಕೇವಲ 300 ರೂಪಾಯಿಗಳ ನೋಂದಣಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಆತಿಥ್ಯ ಮತ್ತು ಸೌಲಭ್ಯಗಳು: ಬಿಸಿಲಿನ ತಾಪವನ್ನು ಗಮನದಲ್ಲಿಟ್ಟುಕೊಂಡು 11 ಗಂಟೆಗೆ ಭಾಗವಹಿಸುವ ಎಲ್ಲರಿಗೂ ತಂಪಾದ ಮಜ್ಜಿಗೆಯನ್ನು ವಿತರಿಸಲಾಗುವುದು. ಮಧ್ಯಾಹ್ನ 2 ಗಂಟೆಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಹೀಗೆ 2 ಬಗೆಯ ರುಚಿಕಟ್ಟಾದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಜೆ 5 ಗಂಟೆಗೆ ಉಪಹಾರವಾಗಿ ಕಾಫಿ ಮತ್ತು ಬಿಸಿ ಬಿಸಿ ಸಮೋಸ ನೀಡಲಾಗುವುದು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಗೀತಗಾಯನ ಕರೋಕೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಿರುವ ಎಲ್ಲ ಅಡ್ಮಿನ್ಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು. ರಾತ್ರಿ 9 ಗಂಟೆಗೆ ಕಾರ್ಯಕ್ರಮವು ಸಂಪನ್ನಗೊಳ್ಳಲಿದೆ. ಈ ಅದ್ಧೂರಿ ಗೀತಗಾಯನ ಕಾರ್ಯಕ್ರಮಕ್ಕೆ ಸುಮಿತ್ರಾ ರಾಮದಾಸ್ ಅವರ ಕುಟುಂಬದವರು ಹಾಗೂ ಐವರ್ ಸತ್ತಿ ಅವರು ಎಲ್ಲ ಸಂಗೀತಾಸಕ್ತ ಕಲಾವಿದರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಪ್ರೀತಿಯ ಮನವಿ ಮಾಡಿದ್ದಾರೆ. ವರದಿ ಕೋಲಾರ್ ಶ್ರೀನಿವಾಸ್.